ಎಲ್ಲರಿಗೂ ನಮಸ್ಕಾರ. PMC ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಿರ್ವಾಣ ಫುಡ್ಸ್ ಎಪಿಸೋಡ್ಗೆ ಸ್ವಾಗತ. ಮೊದಲಿಗೆ ನಮ್ಮ ಗುರುಗಳಾದ ಪತ್ರಿಜಿ ಅವರಿಗೆ ಮತ್ತು ಗುರುಮಾತಾದ ಸ್ವರ್ಣಮಾಲಾ ಅವರಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀವಿ, ಯಾರು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಪಿರಮಿಡ್ ಮಾಸ್ಟರ್ ಆದ ವೈಷ್ಣವಿ ಅವರು. ಓಕೆ, ನೆಲ್ಲಿಕಾಯಿ ಮೊಸರು ಬಜ್ಜಿಗೆ ಬೇಕಾಗಿರುವಂತಹ ಪದಾರ್ಥಗಳು: ನೆಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಮತ್ತು ಸಾಸಿವೆ, ಜೀರಿಗೆ, ಮತ್ತು ಅರಶಿನ, ಇಂಗು, ಮತ್ತು ತುಪ್ಪದ ಒಗ್ಗರಣೆಗೆ, ಹಾಗೂ ಮೊಸರು. ಸೊ ಅದು ಎರಡು ಥರ ನಲ್ಲಿಕಾಯಿ ಸಿಗುತ್ತೆ ಅನ್ಸುತ್ತೆ. ಇದು ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತಾರೆ. ಹೌದು. ಸೊ ಬೆಟ್ಟದ ನಲ್ಲಿಕಾಯಲ್ಲೇ ಮಾಡುವಂಥದ್ದು. ಹೌದು ಹೌದು. ಸೊ ಶುರು ಮಾಡೋಣ. ಸೊ ನೆಲ್ಲಿಕಾಯಿನ ನಾವು ಫಸ್ಟು ತುರಿದಿಟ್ಕೋಬೇಕು. ಓಕೆ, ನಾನು ನೆಲ್ಲಿಕಾಯಿನ ತುರ್ಕೊಂಡ್ಬಿಡ್ಬೇಕಾ? ಹೌದು. ಓಕೆ, ಒಂದು 7-8 ನೆಲ್ಲಿಕಾಯಿನ ಈ ರೀತಿ ಚೆನ್ನಾಗಿ ತುರ್ಕೋಬೇಕು. ಇದು ಸಾಮಾನ್ಯವಾಗಿ ಹೇಗೆ ತಿನ್ನೋದು ವೈಷ್ಣವಿ? ಅಂದ್ರೆ ಚಪಾತಿ ಜೊತೆನಾ ಅಥವಾ ಕೆಲವರು ಹಂಗೆ ತಿನ್ಬೋದು ಅಂತ? ಹಾಗೇನು ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ಏನು ಅನ್ನಕ್ಕೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಓಕೆ, ಇವತ್ತು ಎರಡೂ ನಾವು ಮೊಸರಿಂದ ತಯಾರಾಗುವಂತ ಐಟಮ್ಸ್. ಇದನ್ನ ನಾವು ಬೇಯಿಸೋದಿಲ್ಲ, ಹೀಗೆ ಹಸಿ ನಾವು ಮಾಡೋದು. ಸೊ ಆದಷ್ಟು ಹಸಿ ತರಕಾರಿಗಳು ತಿನ್ನೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹೌದು. ಎಸ್ಪೆಷಲಿ ಇದು ಬೆಟ್ಟದ ನಲ್ಲಿಕಾಯಿ ಅಂದ್ರೆ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಮತ್ತೆ ಇದು ಒಂದು ನೆಲ್ಲಿಕಾಯಿ 1 kg ಆಪಲ್ಗೆ ಸಮಾನ. ಇನ್ನೊಂದು ಟಿಪ್ ಕೊಡ್ತಾ ಇದಾರೆ ಅವರು. 1 ನಲ್ಲಿಕಾಯಿ ತಿಂದ್ರೆ 1 kg ಆಪಲ್ ಅಲ್ಲಿ ಬರುವಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಅಟ್ಲೀಸ್ಟ್ 1 ನಲ್ಲಿಕಾಯಿ ತಿನ್ನೋಣ ದಿನಾಗ್ಲೂ, ಅದನ್ನಾದ್ರೂ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಲ್ಲಿಕಾಯಿ ತುರ್ಕೊಂಡಿದ್ದೀರಾ ಅನ್ಸುತ್ತೆ? ಹೌದು. ಅದಕ್ಕೆ ಒಂದು 7-8 ನೆಲ್ಲಿಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಮೊಸರು ಸೇರಿಸ್ತಾ ಇದ್ದೀನಿ. ಓಕೆ, ನಾನು ಸಾಮಾನ್ಯವಾಗಿ ನೆಲ್ಲಿಕಾಯಲ್ಲಿ ನೋಡಿರೋದು ಉಪ್ಪಿನಕಾಯಿ ಮಾತ್ರ. ನೀವು ಇನ್ನ ಏನೇನು ವೆರೈಟಿ ಮಾಡ್ತೀರಾ? ನೆಲ್ಲಿಕಾಯಲ್ಲಿ ಸುಮಾರು ವೆರೈಟಿ ಮಾಡ್ಬೋದು. ನೆಲ್ಲಿಕಾಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ನೆಲ್ಲಿಕಾಯಲ್ಲಿ ಲೇಹ ಮಾಡ್ಬೋದು, ನೆಲ್ಲಿಕಾಯಲ್ಲಿ ಚಟ್ನಿ ಮಾಡ್ಬೋದು. ಈಗ ಸುಮಾರು ಐಟಮ್ಸ್ ಮಾಡ್ಬೋದು. ಹೌದು. ಓಕೆ, ಈಗ ಮೊಸರು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು, ಇದಕ್ಕೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ಓಕೆ, ಇವಾಗ ಬೇರೆ ಕಲರ್ ಉಪ್ಪು ಇದು ಹಿಮಾಲಯನ್ ರಾಕ್ ಸಾಲ್ಟ್. ಓಕೆ, ಸಾಯಿಂದ್ರ ಲವಣ. ಅಷ್ಟು ಈಗ ಉಪ್ಪು, ಮೊಸರು ಮತ್ತೆ ನೆಲ್ಲಿಕಾಯಿ 3 ಮಿಶ್ರಣ ಇದ್ರೊಳಗಿದೆ. ನಾವು ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಅದಕ್ಕೂ ಮುಂಚೆ ಇದು ಕೊತ್ತಂಬರಿ ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೊಂಡ್ಬಿಡ್ತೀವಿ. ಎಷ್ಟು ಬೇಕು ಅಷ್ಟು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಇದ್ರೊಳಗೆ ಯಾವುದನ್ನು ನಾವು ಬೇಯಿಸೋದು ಆಗ್ಲಿ ಏನೂ ಇಲ್ಲ? ಇಲ್ಲ. ಸೊ ಹಸಿ ನಲ್ಲಿಕಾಯಿನ ತುರಿದು ಹಸಿ ನೆಲ್ಲಿಕಾಯಿ ಮೊಸರು ಹಾಕೋದು. ಹೌದು. ಓಕೆ, ಇದಕ್ಕೆ ಒಂಚೂರು ನೀರು ಹಾಕ್ತೀನಿ. ಸೊ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು. ಸೊ ಇದಾಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಮೇಲೊಗ್ಗರಣೆ ಕೊಡಬೇಕು. ಇದಕ್ಕೂ ಕೂಡ ನಾವು ತುಪ್ಪ ಬಳಸ್ತಾ ಇದ್ದೀನಿ. ಓಕೆ, ಸೊ ತುಪ್ಪದ ಒಗ್ಗರಣೆ ಟೇಸ್ಟ್ ಅಂತನಾ ಅದ್ರೊಳಗೂ ಏನಾದರೂ? ಅಂದ್ರೆ ನಾವು ಯೂಶಲಿ ಮೊಸರು ಬಳಸಿದಾಗ ತುಪ್ಪದ ಒಗ್ಗರಣೆ ಕೊಟ್ಟರೆ ಒಳ್ಳೆಯದು.
ಸೊ ಎಣ್ಣೆ ಹಾಕಿದ್ರೆ ಅದು ಬೇರೆ ಕಹಿ ಬರುತ್ತೆ ಅಂತ. ಹೌದು. ಓಕೆ. ಸೊ ನಾನು ತುಪ್ಪನೂ ಹೋಮ್ ಮೇಡ್ ತುಪ್ಪನೇ ಯೂಸ್ ಮಾಡೋದು. ಇಲ್ಲ, ಇದು ಧಾರವಾಡದಿಂದ ತರಿಸಿದ್ದೀನಿ. ಅದ್ರ ಬಣ್ಣನೂ ಬೇರೆ ಇರೋದ್ರಿಂದ ನೀವೆಲ್ಲ ಆರ್ಗ್ಯಾನಿಕ್ ಪದ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ನನ್ನದು ವಿಶೇಷತೆ ತಿಳಿಸಿ ಹೇಳೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಬೆಂಗಳೂರಲ್ಲಿ ತುಂಬಾ ಅರ್ಜೆಂಟ್ ಇರೋದು ಲೈಫು. ಸೊ ಯಾರಿಗೂ ಇಂಪಾರ್ಟೆನ್ಸ್ ಗೊತ್ತಿರಲ್ಲ. ಗೊತ್ತಿದ್ರೆ ಪ್ರಾಬಬ್ಲಿ ಯೂಸ್ ಮಾಡ್ತಾರೆ. ಈ ತರ ಒಂದು ಮೀಡಿಯಮ್ ಅಲ್ಲಿ ನಾವು ಅವ್ರಿಗೆ ಇಂಪಾರ್ಟೆನ್ಸ್ ಹೇಳಿದ್ರೆ ಅವರು ಅವಾಗ ಓಕೆ, ಇವಾಗ ನಾನು ಪ್ರಾಬಬ್ಲಿ ಐ ವಿಲ್ ಸ್ಟಾರ್ಟ್ ಯೂಸಿಂಗ್ ಹಿಮಾಲಯನ್ ರಾಕ್ ಸಾಲ್ಟ್. ಸೊ ಆ ತರ ಅದು ಹೇಳ್ದಾಗ್ಲೇ ಅವ್ರಿಗೂ ಗೊತ್ತಾಗುತ್ತೆ. ಸೊ ಎಲ್ಲ ಪದಾರ್ಥದ ಮೂಲ ಹುಡುಕ್ತಾ ಹೋಗ್ಬೇಕು. ಹೌದು. ಸೊ ಮುಂಚಿಂದ ನಮ್ಮ ಪೂರ್ವಜರೆಲ್ಲ ಎಷ್ಟು ಚೆನ್ನಾಗಿ ಸಿಗ್ತಾ ಇತ್ತಾಗ. ಸೊ ಬರ್ತಾ ಬರ್ತಾ ಬದಲಾವಣೆಗಳಾಗ್ತಾ ಬಂತು. ಸೊ ನಮ್ಗೆ ನಿಜವಾದ ಆಹಾರ ಸಿಗೋದೇ ಕಷ್ಟ ಆಗಿದೆ. ಸೊ ಹಾಗಾಗಿ ನಾವು ಹುಡುಕ್ತಾ ನಮಗೆ ಏನು ಬೇಕು ನಾವು ಪಡ್ಕೋಬೇಕು. ಸೊ ಇದು ಇವಾಗ ಸ್ವಲ್ಪ ಜನಕ್ಕೆ ಬರ್ತದೆ ಆ ಇಂಟ್ರೆಸ್ಟ್. ಹಳೇದು ಟ್ರೆಡಿಷನಲ್ ಫುಡ್ ಟ್ರೈ ಮಾಡ್ಬೇಕು, ಸಾತ್ವಿಕ ಆಹಾರ ಟ್ರೈ ಮಾಡ್ಬೇಕು ಅಂತ. ಇವಾಗ ಎಣ್ಣೆ ಬೇಕಂದ್ರೆ ಗಾಣದ ಎಲ್ಲಿ ಸಿಗುತ್ತೆ ಹುಡುಕ್ಬೇಕು. ಸೊ ಬೆಲ್ಲ ಬೇಕಂದ್ರೆ ಎಲ್ಲಿ ಗಾಣದ ಸಿಗುತ್ತೆ ಹುಡುಕ್ಬೇಕು. ಹೌದು. ಸೊ ತುಪ್ಪ ಹಾಕೊಂಡ್ರಿ, ಸಾಸಿವೆ ಹಾಕಿದೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಓಕೆ. ಕರಿಬೇವು ಹಾಕ್ತೀನಿ. ಮೆಣಸಿನ್ಕಾಯಿ ಒಂದೇ ಖಾರ ಇದ್ರೊಳಗೆ. ಹೌದು. ಸೊ ಇದಕ್ಕೆ ನಾನು ಈಗ ಹಿಂಗೆ ಹಾಕೋತಾ ಇದ್ದೇನೆ. ಸಾಮಾನ್ಯವಾಗಿ ಬರೀ ಮೊಸರು ತಿನ್ಬೇಕು ಅಂದ್ರೂ ಒಂದೊಂದ್ಸತಿ ಬೇಜಾರಾದ್ರೆ ಈ ತರ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಕಪ್ ಬೌಲಲ್ಲಿ ಹಾಕೊಂಡು ತಿನ್ನೋದೂ ರುಚಿಕರವಾಗಿರುತ್ತೆ ಅನ್ಸುತ್ತೆ. ಸೊ ಒಗ್ಗರಣೆ ರೆಡಿ ಆಗಿದೆ. ಓಕೆ. ಮೊಸರು ಒಗ್ಗರಣೆ ರೆಡಿ ಆಗಿದೆ. ಓಕೆ. ಇದನ್ನು ನಾನು ಮೊಸರು ಬಜ್ಜಿಗೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ರೆ ಆಯ್ತು. ಸೊ ಇದನ್ನ ಸ್ವಲ್ಪ ಹೊತ್ತು ನೆನೆಸ್ಬೇಕು ಆ ಥರ ಎಲ್ಲ ಏನಿಲ್ಲ, ಮಾಡಿದ ತಕ್ಷಣ ದಿಢೀರ್. ಹೌದು. ಇದು ತುರಿಯೋದೊಂದೇ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಮಾಡೋದು ತುಂಬ ಸುಲಭ. ಸೊ ನೀವು ಹೇಳ್ದಂಗೆ ಇದನ್ನ ಹಾಗೇನೆ ಬೌಲಲ್ಲಿ ತಿನ್ಬೋದು, ಅನ್ನಕ್ಕೆ ಹಾಕೋಬಹುದು, ಚಪಾತಿ ಹಚ್ಕೋಬಹುದು, ಸೊ ರೊಟ್ಟಿಗೆ ಹಚ್ಕೋಬಹುದು. ಸೊ ಯಾವ ಈ ಥರ ಟೇಸ್ಟ್ ಅನ್ಸುತ್ತೋ ಆ ಥರ ಸೇವನೆ ಮಾಡೋದು. ಸೊ ಮೊಸರು ಬಜ್ಜಿ ರೆಡಿ ಆಗಿದೆ. ಸೊ ನೆಲ್ಲಿಕಾಯಿ ಮೊಸರು ಬಜ್ಜಿ ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ವೈಷ್ಣವಿ. ತುಂಬಾನೇ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ನೋಡಿದ್ರಲ್ಲ ವೀಕ್ಷಕರೇ, ನಾವಿವತ್ತು ಮೊಸರಿಂದ ಮಾಡೋದು, ಸುಲಭವಾಗಿ ಮಾಡೋದು, ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು 2 ಅಡುಗೆಗಳನ್ನ ಕಲ್ತ್ಕೊಂಡಿದ್ವಿ. ಒಂದೆಲ್ಗದ ತಂಬುಳಿ ಮತ್ತು ನೆಲ್ಲಿಕಾಯಿ, ಅದೇ ಬೆಟ್ಟದ ನೆಲ್ಲಿಕಾಯಿ ಮೊಸರು ಬಜ್ಜಿ. 2 ಪಟ ಅಂತ ಮಾಡ್ಬೋದು, ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ನ ನಾವು ಪಡ್ಕೋಬೋದು. ಸೊ ನೀವು ಟ್ರೈ ಮಾಡಿಬಿಟ್ಟು PMC ಚಾನಲಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಅದನ್ನು ಸ್ಪ್ರೆಡ್ ಮಾಡಿ. ಇನ್ನೊಂದು, ನೆಲ್ಲಿಕಾಯಿ ಬನಶಂಕರಿ ದೇವಿಗೆ 108 ಥರದ ತರಕಾರಿದು ಪಲ್ಯ ಆಗಬೇಕು ಅಂತ ಹೇಳ್ತಾರೆ. ಸೊ ನೆಲ್ಲಿ 40 ಅಂತ. ಸೊ ನೆಲ್ಲಿ 40 ಅಂತಂದ್ರೆ ಅದು 40 ತರಕಾರಿಗಳಿಗೆ ಈಕ್ವಲ್. ಸೊ 40 ತರಕಾರಿ ಇದ್ರೊಳಗೆ ಬಂದ್ಬಿಡುತ್ತೆ. ಸೊ ನೆಲ್ಲಿ 40 ಸೇರಿಸ್ಬಿಟ್ಟು ಮಿಕ್ಕಿರೋದು ತರಕಾರಿ ಇದು ಮಾಡ್ಕೋಬಹುದು. ಸೊ ಹಂಗೆ ಇದ್ರ ನೆಲ್ಲಿ 40ರದ್ದು ವಿಶೇಷ. ಒಂದು ನಲ್ಲಿಕಾಯಿ ತಿಂದ್ರೆ 1 kg ಆಪಲ್ ಶಕ್ತಿ ಬರುತ್ತೆ. 1 ನಲ್ಲಿಕಾಯಿ 40 ತರಕಾರಿಗಳಿಗೆ ಸಮ. ಸೊ ಇಷ್ಟು ಚಿಕ್ಕ ನಲ್ಲಿಕಾಯಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಯ್ತಲ್ವಾ? ಸೊ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಅವರೇ. ಬಂದು ಪಟ ಮಾಡೋ ಅಂತ 2 ಅಡುಗೆಗಳನ್ನ ತೋರಿಸಿದ್ದೀರಾ ವಿತ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಹೀಗೆ ಬರ್ತಾ ಇರಿ ಚಾನಲ್ಗೆ, ಹಾಗೂ ಬೇರೆ ಬೇರೆ ವಿಶೇಷ ಅಡುಗೆಗಳನ್ನ ನಮ್ಗೆ ತೋರಿಸ್ಕೊಡ್ತಾ ಇರಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.